ಸ್ನೇಹಿತರೆ, ನೀವು ನ್ಯಾಯಾಲಯದಲ್ಲಿರಬಹುದು, ನೀವು ಕ್ರೀಡಾ ಮೈದಾನದಲ್ಲಿರಬಹುದು ಅಥವಾ ನಿಮ್ಮ ಜೀವನದ ಯಾವುದೇ ಸಂಕಷ್ಟದಲ್ಲಿ ಸಿಕ್ಕಿಬಿದ್ದಿರಬಹುದು. ನಿಮ್ಮ ಜೀವನದಲ್ಲಿ ಅಘೋಷಿತ ಅರ್ಧಾವಧಿ ಮುಗಿದು ಹೋಗಿರಬಹುದು ಮತ್ತು ನೀವು 40 ಅಂಕಗಳಿಂದ ಹಿಂದೆ ಬಿದ್ದಿರಬಹುದು. ಆದರೆ ನೆನಪಿಡಿ, ಸುತ್ತುಗಳಿಗೆ ಹಿಂತಿರುಗುವ ವ್ಯಕ್ತಿ ದೈಹಿಕವಾಗಿ ಎಷ್ಟೇ ಪೆಟ್ಟು ತಿಂದಿರಬಹುದು, ಮಾನಸಿಕವಾಗಿ ಎಂದಿಗೂ ಒಡೆದು ಹೋಗಿರುವುದಿಲ್ಲ. ಆತನು ಹಿಂತಿರುಗಿ ಬರುತ್ತಾನೆ ಮತ್ತು ಒಂದು ಅದ್ಭುತ ಪ್ರದರ್ಶನವನ್ನು ನೀಡುತ್ತಾನೆ. ಆ ಶೋ ಅನ್ನು ನೀವು ನಿಮ್ಮ ಜೀವನದಲ್ಲಿ ಪ್ರದರ್ಶಿಸಬೇಕು. ಇದು ಕೇವಲ ಒಂದು ಪ್ರದರ್ಶನವಲ್ಲ, ಇದು ನಿಮ್ಮ ಬದ್ಧತೆಯ ಅಭಿವ್ಯಕ್ತಿ. ನೀವು ಈ ಸವಾಲುಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಕು. ನೀವು ಒಬ್ಬ ವಿಜೇತರು, ಒಬ್ಬ ಚಾಂಪಿಯನ್ನಂತೆ ಯೋಚಿಸಿ. ಏಕೆಂದರೆ ಪ್ರತಿ ಮನುಷ್ಯನ ಆಳದಲ್ಲೂ ಅವರು ತಮ್ಮ ಶ್ರೇಷ್ಠ ಆವೃತ್ತಿಯನ್ನು ನೋಡಲು ಬಯಸುತ್ತಾರೆ. ಆದರೆ ದುರದೃಷ್ಟವಶಾತ್ ಹೆಚ್ಚಿನ ಜನರು ಅರ್ಧದಲ್ಲೇ ಬಿಟ್ಟುಬಿಡುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆ ತಲೆಮಾರುಗಳಿಂದ ನಡೆದುಕೊಂಡು ಬಂದಿದೆಯೋ ಅದು ನಿಮ್ಮೊಂದಿಗೆ ಕೊನೆಯಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಿಮ್ಮ ಸಾಕ್ಷ್ಯವು ಹೀಗಿರಬೇಕು: ಆ ಸಮಸ್ಯೆ ನನ್ನ ಕುಟುಂಬದಲ್ಲಿ ನಡೆಯುತ್ತಿತ್ತು, ಅದು ಬಂದು ನನ್ನಲ್ಲಿ ನಿಂತು ಹೋಯಿತು. ನೀವು ಸಾರ್ವಕಾಲಿಕ ಶ್ರೇಷ್ಠರು, ನೀವು ಕ್ರೂರರು ಮತ್ತು ನಿರ್ದಯರು. ನಿಮ್ಮನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಎಂದು ನೀವು ಅರಿತುಕೊಳ್ಳಬೇಕು. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕಾನ್ ಒತ್ತಿ. ಭಾಗ 1: ನಿಮ್ಮ ಏಕೆಯನ್ನು ಕಂಡುಕೊಳ್ಳಿ. ಸ್ನೇಹಿತರೆ, ನೀವು ನಿಮ್ಮ ಜೀವನದ ಏಕೆಯನ್ನು ಕಂಡುಕೊಂಡಾಗ ಇನ್ನು ಮುಂದೆ ನೀವು ನಿದ್ದೆ ಮಾಡಲು ಅಲಾರಾಂ ಅನ್ನು ಆಫ್ ಮಾಡಿ ಮಲಗುವುದಿಲ್ಲ. ನೀವು ನಿಮ್ಮ ಜೀವನದ ಪ್ರಬಲ ಕಾರಣವನ್ನು ಕಂಡುಕೊಂಡಾಗ ಅದನ್ನು ಸಾಧ್ಯವಾಗಿಸಲು ನೀವು ದಾರಿಯನ್ನು ಕಂಡುಕೊಳ್ಳುತ್ತೀರಿ. ನೀವು ಯಶಸ್ವಿಯಾಗಬಹುದು ಅಥವಾ ಯಶಸ್ವಿಯಾಗದಿರಬಹುದು, ಆದರೆ ನೀವು ಖಂಡಿತವಾಗಿಯೂ ಹಿಂದಿನವರಿಗಿಂತ ಉತ್ತಮರಾಗುತ್ತೀರಿ. ನೀವು ಹಾಕಿದ ಪ್ರತಿದಿನದ ಶ್ರಮ, ಆ ನಿಮಿಷಗಳು, ಆ ಕ್ಷಣಗಳು, ಆ ಗಂಟೆಗಳು, ಆ ಅಭ್ಯಾಸದ ಪುನರಾವರ್ತನೆಗಳು ಇವೆಲ್ಲವೂ ಮುಖ್ಯ. ನೀವು ತ್ಯಾಗ ಮಾಡಿದ ಊಟಗಳು, ನೀವು ಕಳೆದುಕೊಂಡ ನಿದ್ರೆಯ ಸಮಯಗಳು, ಇದೆಲ್ಲವೂ ನಿಮ್ಮ ಯಶಸ್ಸಿಗೆ ಮೂಲ ಕಾರಣ. ನೀವು ಯಾವುದೋ ದೊಡ್ಡದನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಜನರು ಯೋಚಿಸಿ ನೀವು ಹುಚ್ಚರಾಗಿದ್ದೀರಿ ಎಂದು ಅವರು ಅಂದುಕೊಂಡಿರಬಹುದು. ಆದರೆ ಕೊನೆಗೆ ಆ ಫಲಿತಾಂಶವನ್ನು ನೀವು ಕಂಡಾಗ ಏನೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಈಗಲೇ ಎದ್ದೇಳಿ ಮತ್ತು ಕೆಲಸ ಮಾಡಿ. ನೀವು ಏನಾದರೂ ತ್ಯಜಿಸಿದ್ದರೆ ಹಿಂತಿರುಗಿ, ನಿಮ್ಮನ್ನು ಧೂಳಿನಿಂದ ಒರೆಸಿ ಮತ್ತು ಮತ್ತೊಮ್ಮೆ ಪ್ರಯತ್ನಿಸಿ. ನಿಮ್ಮೊಳಗಿನ ಆ ಧ್ವನಿಯು, ಓಹ್, ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ, ನಾನು ಇದನ್ನು ಮಾಡಬಾರದು ಎಂದು ಹೇಳಿದಾಗ ನೀವು ಕೇವಲ ಒಂದು ಉತ್ತರ ಕೊಡಬೇಕು: ಅದನ್ನು ಮಾಡಿ. ನಿಮ್ಮ ಪೂರ್ಣ ಸಾಮರ್ಥ್ಯವನ್ನು ತಲುಪುವ ಹೆಸರಿನಲ್ಲಿ ನೀವು ಅದನ್ನು ಮಾಡಲೇಬೇಕು. ನೀವು ಸೋಲಲು ಹುಟ್ಟಿದವರಲ್ಲ, ನೀವು ವಿಜೇತರಾಗಿ ಹುಟ್ಟಿದ್ದೀರಿ. ನೀವು ಒಬ್ಬ ವಿಜೇತರು, ನೀವು ಶ್ರೇಷ್ಠರಾಗಲು ಹುಟ್ಟಿದ್ದೀರಿ. ಇದನ್ನು ನಂಬಿ. ನೀವು ಮೊದಲು ಏಕೆ ಜನಿಸಿದಿರಿ ಎಂಬುದರ ಮೇಲೆ ನೀವು ಗಮನ ಹರಿಸಬೇಕು. ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ನೀವು ಸಾಧಿಸಲು ಮತ್ತು ಮಾಡಲು ಜನಿಸಿದ ಕನಸುಗಳಿವೆ, ಗುರಿಗಳಿವೆ, ವಿಷಯಗಳಿವೆ. ಎದ್ದೇಳಿ. ನಾನು ಹೇಳುವುದನ್ನು ನೀವು ಕೇಳುತ್ತಿದ್ದೀರಾ? ಈಗಲೇ ಎದ್ದೇಳಿ. ನಿಮ್ಮ ದುಃಖದಿಂದ, ನಿಮ್ಮ ಆಲಸ್ಯದಿಂದ ಈಗಲೇ ಎದ್ದು ನಿಲ್ಲಿ. ಈಗಲೇ ಎದ್ದು ನಿಂತು ಏರಲು ಪ್ರಾರಂಭಿಸಿ. ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಗುರುತಿಸಿ ಮತ್ತು ಈಗಲೇ ಎದ್ದು ನಿಲ್ಲಿ. ಇದು ಹೊಸ ವರ್ಷದ ಶಕ್ತಿ ಇದ್ದಂತೆ, ನಿಮ್ಮ ಬೆನ್ನ ಹಿಂದೆ ಬ್ಯಾಟರಿಯನ್ನು ಇಟ್ಟುಕೊಂಡು ನಿಮ್ಮನ್ನು ತಳ್ಳಲು, ಅಗತ್ಯ ಬದಲಾವಣೆಗಳನ್ನು ಮಾಡಲು ನಿಮ್ಮನ್ನು ಒತ್ತಾಯಿಸುತ್ತದೆ. ನೀವು ನಿಮ್ಮ ತೋಳುಗಳನ್ನು ಸುತ್ತಿಕೊಳ್ಳಲು ಸಿದ್ಧರಿಲ್ಲದಿದ್ದರೆ ನೀವು ಮುಂದಿನ ಹಂತಕ್ಕೆ ಹೋಗಲು ಬಯಸುತ್ತೀರಿ ಎಂದು ನನಗೆ ಹೇಳಬೇಡಿ. ಮತ್ತೊಂದು ವರ್ಷವೂ ಜೀವನ ನಿಮ್ಮನ್ನು ಕೆಳಕ್ಕೆ ಬೀಳಿಸಲು ಬಿಡುತ್ತೀರಾ? ಅಥವಾ ನೀವು ಎದ್ದು ನಿಂತು ಸಾಕು, ಇದು ಸಮಯ, ಗಮನ ಹರಿಸಲು ಸಮಯ ಎಂದು ಹೇಳುತ್ತೀರಾ? ಭಾಗ 2: ಕ್ರಿಯೆ ಮತ್ತು ಬದ್ಧತೆಯ ಶಕ್ತಿ. ಇನ್ನು ಮುಂದೆ ಕೇವಲ ಸಂಕಲ್ಪಗಳಿಲ್ಲ, ನಾವು ಕ್ರಿಯೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ನಾವು ಸಂಪೂರ್ಣವಾಗಿ ಮುಂದುವರಿಯುವ ಬಗ್ಗೆ ಮಾತನಾಡುತ್ತಿದ್ದೇವೆ. ವಾಸ್ತವವಾಗಿ ಈ ವರ್ಷಕ್ಕೆ ಮತ್ತು ನಿಮ್ಮ ಉಳಿದ ಜೀವನಕ್ಕೆ ನಿಮ್ಮ ಧ್ಯೇಯವಾಕ್ಯವು ಮುಂದುವರಿಯಾಗಿರಬೇಕು. ನಿಮಗೆ ಬದುಕಲು ಒಂದೇ ಒಂದು ಜೀವನವಿದೆ, ಅದನ್ನು ಪೂರ್ಣಗೊಳಿಸಲು ಇದು ಸಮಯ. ಇದಕ್ಕಾಗಿ ನೀವು ಎಷ್ಟು ಸಮಯವನ್ನು ನೀಡಬಹುದು? ಆ ಒಂದು ದಿನ ಬಂದೇ ಬರುತ್ತದೆ. ನೀವು ಯುವಕರಾಗಿರುವಾಗ ನೀವು ಪದೇ ಪದೇ ಸೋತಿದ್ದೀರಿ ಎಂದು ಬೇಸ್ಬಾಲ್ ಮೈದಾನದಲ್ಲಿ ಅದು ನಿಮಗೆ ಹೊಡೆಯಬಹುದು. ಅಥವಾ ನಿಮ್ಮ 5ನೇ ಕೆಲಸದಿಂದ ನಿಮ್ಮನ್ನು ವಜಾ ಮಾಡಿದಾಗ ಮತ್ತು ನಿಮ್ಮ ಹೆಂಡತಿ ಮತ್ತು ಮಕ್ಕಳು ನಿಮಗೆ ಆಧಾರವನ್ನು ನೀಡಲು ಸಾಧ್ಯವಿಲ್ಲ ಎಂದು ನಿಮ್ಮ ಮೇಲೆ ಕೂಗುತ್ತಿರುವಾಗ ಆ ದಿನ ಬರಬಹುದು. ಅಲ್ಲಿ ಆಲಸ್ಯ, ಸಾಧಾರಣವಾಗಿರುವುದು ಮತ್ತು ವ್ಯರ್ಥವಾಗಿರುವುದು ಎಷ್ಟು ನೋವಿನಿಂದ ಕೂಡಿದೆ ಎಂದು ನಿಮಗೆ ಅರಿವಾಗುತ್ತದೆ. ಈ ಆಕ್ರಮಣಕಾರಿ ಜಗತ್ತಿನಲ್ಲಿ ಏನೂ ಸುಲಭವಾಗಿ ನಡೆಯುವುದಿಲ್ಲ.
ನೀವು ಹೆಚ್ಚು ಕಾಲ ಬದುಕಿದಷ್ಟು ಈ ವಾಸ್ತವದಲ್ಲಿ ನಿಜವಾಗಿಯೂ ಅಸ್ತಿತ್ವದಲ್ಲಿರುವ ಏಕೈಕ ವಿಷಯಗಳು ನೋವು, ಸಂಕಟ ಮತ್ತು ನಿರರ್ಥಕತೆಯೆಂದು ನೀವು ಹೆಚ್ಚು ಅರಿತುಕೊಳ್ಳುತ್ತೀರಿ. ಕೇಳಿ, ಈ ಜಗತ್ತಿನಲ್ಲಿ ನೀವು ಎಲ್ಲಿ ನೋಡಿದರೂ ಎಲ್ಲೆಲ್ಲಿ ಬೆಳಕು ಇದೆಯೋ ಅಲ್ಲಿ ನೆರಳುಗಳು ಯಾವಾಗಲೂ ಇರುತ್ತವೆ. ವಿಜೇತ ಎಂಬ ಪರಿಕಲ್ಪನೆ ಇರುವವರೆಗೂ ಸೋತವರು ಸಹ ಅಸ್ತಿತ್ವದಲ್ಲಿರುತ್ತಾರೆ. ಮತ್ತು ಪ್ರೀತಿಯನ್ನು ರಕ್ಷಿಸಲು ದ್ವೇಷವು ಹುಟ್ಟುತ್ತದೆ. ಮೊದಲ ಹಂತವು ಸಂಪೂರ್ಣವಾಗಿ ಮಾನಸಿಕವಾಗಿದೆ, ಏಕೆಂದರೆ ತಂತ್ರಗಳು ಮತ್ತು ಮಾಹಿತಿಗಳನ್ನು ಹೊಂದಿರುವುದು ಒಳ್ಳೆಯದು, ಆದರೆ ನನಗೆ ಪ್ರೇರಣೆ ಇಲ್ಲದಿದ್ದರೆ ಯಾವುದೂ ಮುಖ್ಯವಾಗುವುದಿಲ್ಲ. ಹಾಗಾದರೆ ಮೊದಲ ಹಂತವು ಮಾನಸಿಕವೇ? ಸಂಪೂರ್ಣವಾಗಿ ಹೌದು. ಹಿಂದೆ ಏನಾಯಿತು ಎಂಬುದನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ, ನಾವು ಮುಂದೆ ಏನಾಗಲಿದೆ ಎಂಬುದನ್ನು ಮಾತ್ರ ಬದಲಾಯಿಸಬಹುದು. ಅದರಿಂದ ಕಲಿಯಿರಿ, ಬದಲಾಯಿಸಿ, ಮುಂದೆ ಸಾಗಿ. ಭಾಗ 3: ತೆರೆಮರೆಯ ಶ್ರಮ ಮತ್ತು ಶಿಸ್ತು. ನಿಮ್ಮನ್ನು ಯಾರೂ ನೋಡದ ಆ ಭಾಗ ಎಲ್ಲಿದೆ? ತೆರೆಮರೆಯ ಹಿಂದೆ ನಿಮ್ಮ ಪ್ರಾಮಾಣಿಕತೆ ಎಲ್ಲಿದೆ? ನಿಮ್ಮ ಮೌಲ್ಯಗಳು ತೆರೆಮರೆಯ ಹಿಂದೆ ಹೇಗಿವೆ? ತೆರೆಮರೆಯ ಹಿಂದೆ ನಿಮ್ಮ ಅಭ್ಯಾಸಗಳು ಹೇಗಿವೆ? ನೀವು ತೆರೆಮರೆಯ ಹಿಂದೆ ಯಾವ ರೀತಿಯ ಕೆಲಸವನ್ನು ಹಾಕುತ್ತಿದ್ದೀರಿ? ಎದ್ದು ನಿಲ್ಲಿ, ಕೆಳಗೆ ಇಳಿದು ನನಗೆ 50 ಪುಷಪ್ಗಳನ್ನು ಕೊಡಿ. ಅದನ್ನು ಮತ್ತೆ ಬರೆಯಿರಿ, ಅದನ್ನು ಮತ್ತೆ ನಂಬಿ, ಹಾಡನ್ನು ಮತ್ತೆ ರೆಕಾರ್ಡ್ ಮಾಡಿ. ನಾನು ಆ ಕ್ರೀಡಾಪಟುವಿನೊಂದಿಗೆ ಮಾತನಾಡುತ್ತಿದ್ದೇನೆ, ನಾನು ಆ ಸಂಗೀತಗಾರನೊಂದಿಗೆ ಮಾತನಾಡುತ್ತಿದ್ದೇನೆ. ನೀವು ಅಲ್ಲಿ ಯಾರಾಗಿರುವಿರಿ? ನೀವು ಅದನ್ನು ಮತ್ತೊಂದು ದಿನ ನಿಭಾಯಿಸಲು ಸಾಧ್ಯವಿಲ್ಲ, ಮತ್ತು ನೀವು ನಿಮ್ಮ ಆಲಸ್ಯದ ಹಾಸಿಗೆಯಿಂದ ಹೊರಬಂದು ಯಾವಾಗಲೂ ನಿಮ್ಮೊಳಗೆ ಇದ್ದದ್ದನ್ನು ಹೊರಬರಲು ಪ್ರಯತ್ನಿಸುತ್ತಿದ್ದದ್ದನ್ನು ಸೃಷ್ಟಿಸುತ್ತೀರಿ. ಆದರೆ ನೀವು ಅದನ್ನು ಎಂದಿಗೂ ಬಿಚ್ಚಲು ಬಯಸಲಿಲ್ಲ, ಏಕೆಂದರೆ ಅಲ್ಲಿ ಹೆಚ್ಚು ನೋವು ಮತ್ತು ಬದ್ಧತೆ ಇತ್ತು. ನೀವು ಎದ್ದೇಳಬೇಕು, ನೀವು ಎಚ್ಚರಗೊಳ್ಳಬೇಕು. ಇದು ನಿಮ್ಮ ಜೀವನದ ಸಮಯ. ನೀವು ಅದನ್ನು ಮಾಡಲಿಲ್ಲ ಎಂದುಕೊಂಡು ನೀವು ಸಾಯಬಾರದು. ನೀವು ಎದ್ದೇಳಬೇಕು ಎಂದು ಬಯಸುತ್ತೇನೆ, ಏಕೆಂದರೆ ನಾವು ಕೆಲಸ ಮಾಡಬೇಕಾಗಿದೆ. ನೀವು ಅದನ್ನು ಮಾಡಲು ಹೋದರೆ, ನೀವು ಅದನ್ನು ಸಾಧಿಸಲು ಹೋದರೆ, ನೀವು ಅದನ್ನು ನೆರವೇರಿಸಲು ಹೋದರೆ, ನೀವು ಗೊಂದಲಕ್ಕೊಳಗಾಗಿದ್ದರೂ ಸಹ, ಪರಿಸ್ಥಿತಿ ತಣ್ಣಗಿದ್ದರೂ ಸಹ ಮತ್ತು ಹುಚ್ಚುತನದಿಂದ ಕಾಣುತ್ತಿದ್ದರೂ ಸಹ ನೀವು ಕೊಡುಗೆ ಮತ್ತು ಬದ್ಧತೆಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು, ಏಕೆಂದರೆ ಅವು 2 ವಿಭಿನ್ನ ವಿಷಯಗಳು. ಎಲ್ಲರೂ ಅದೃಷ್ಟಕ್ಕೆ ಕೊಡುಗೆ ನೀಡಲು ಬಯಸುತ್ತಾರೆ, ಆದರೆ ಯಾರೂ ಅದೃಷ್ಟಕ್ಕೆ ಸಂಪೂರ್ಣವಾಗಿ ಬದ್ಧರಾಗಲು ಬಯಸುವುದಿಲ್ಲ. ಬೆಳಕು ಇದೆ, ಅದು ಸುರಂಗದ ಕೊನೆಯಲ್ಲಿದೆ, ಮತ್ತು ಇಲ್ಲಿಯವರೆಗೆ ಅದು ಎಷ್ಟೇ ಕತ್ತಲೆಯಾಗಿದ್ದರೂ ಪರವಾಗಿಲ್ಲ. ನಿಮ್ಮ ಜೀವನವು ಇಲ್ಲಿಯವರೆಗೆ ಎಷ್ಟೇ ಕತ್ತಲೆಯಾಗಿದ್ದರೂ ಪರವಾಗಿಲ್ಲ. ಬೆಳಕು ಇದೆ. ದೀರ್ಘಕಾಲಿಕ ಸಂತೋಷಕ್ಕೆ ದಾರಿಯು ನಿಮ್ಮ ನಡವಳಿಕೆಯನ್ನು ಶಿಸ್ತುಗೊಳಿಸುವುದರ ಮೂಲಕ ಸಾಗುತ್ತದೆ. ಶಿಸ್ತು ಜೀವನಕ್ಕೆ ಒಂದು ಅಡಿಪಾಯ. ನೀವು ಸಾಧ್ಯವಿಲ್ಲ ಎಂದು ಹೇಳಬೇಡಿ, ಹೀಗೆ ಆಗುತ್ತದೆ ಎಂದು ಹೇಳಬೇಡಿ, ಅದನ್ನು ಅಳೆಯಲು ಪ್ರಯತ್ನಿಸಬೇಡಿ, ಮತ್ತು ನಾನು ಬಂದರೆ ಇದು ಆಗಲೇಬೇಕು ಎಂದು ಹೇಳಬೇಡಿ. ಕೇವಲ ಬನ್ನಿ ಮತ್ತು ಕೆಲಸ ಮಾಡಿ, ಅಷ್ಟೇ. ಭಾಗ 4: ಅನುಶಾಸನವೇ ಅಡಿಪಾಯ. ಮುಂಜಾನೆ ಬೇಗ ಎದ್ದೇಳಿ, ಕೆಲವು ರೀತಿಯ ವ್ಯಾಯಾಮವನ್ನು ಮಾಡಿ, ಉತ್ತಮ ಆಹಾರಗಳನ್ನು ಸೇವಿಸಿ, ನಿಮ್ಮ ಕೋಣೆಯನ್ನು ಸ್ವಚ್ಛಗೊಳಿಸಿ, ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನು ಮಾಡಿ, ಮತ್ತು ನಂತರ ಬೆಳಿಗ್ಗೆ ಎಚ್ಚರಗೊಂಡು ಆ ವಿಷಯಗಳನ್ನು ಮಾಡಿ. ಅದುವೇ ಶಿಸ್ತು. ಶಿಸ್ತು, ಗಮನ, ಅಭ್ಯಾಸ, ಸಂಕಟ. ತಳ್ಳಿರಿ, 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 ಮತ್ತು ನಂತರ ಇದ್ದಕ್ಕಿದ್ದಂತೆ ನೀವು ಉತ್ತಮ ಮತ್ತು ಉತ್ತಮ ಮತ್ತು ಉತ್ತಮರಾಗುತ್ತೀರಿ. ಆದ್ದರಿಂದ ನಿಮ್ಮ ದಿನಚರಿಯು ನೀವು ತಲುಪಲು ಪ್ರಯತ್ನಿಸುತ್ತಿರುವ ಸ್ಥಳಕ್ಕೆ ಸೂಚಿಸುತ್ತಿದೆಯೇ ಎಂಬುದರ ಬಗ್ಗೆ ಎಚ್ಚರದಿಂದಿರಿ. ನೀವು ಸಮಯವನ್ನು ವ್ಯರ್ಥ ಮಾಡುತ್ತಿಲ್ಲ. ವಾರನ್ ಬಫೆಟ್ ಅವರು ದಿನಕ್ಕೆ 6 ಗಂಟೆಗಳ ಕಾಲ ಓದುತ್ತಾರೆ ಎಂದು ಹೇಳುತ್ತಾರೆ. ಇದು ಒಂದು ಸಂಕೀರ್ಣ ಪ್ರಕ್ರಿಯೆಯಲ್ಲ, ಆದರೆ ಇದಕ್ಕೆ ಖಂಡಿತವಾಗಿಯೂ ಶಿಸ್ತು ಬೇಕು. ಇದಕ್ಕೆ ಜನಪ್ರಿಯ ಅಭಿಪ್ರಾಯದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಬೇಕು. ನೀವು ಸರಳವಾಗಿ ಅದಕ್ಕೆ ಯಾವುದೇ ಗಮನ ನೀಡಲು ಸಾಧ್ಯವಿಲ್ಲ, ಅದು ಏನನ್ನೂ ಅರ್ಥೈಸುವುದಿಲ್ಲ. ಆದ್ದರಿಂದ ನೀವು ಒಂದು ಗುರಿಯನ್ನು ಹೊಂದಿರಬೇಕು, ನೀವು ಒಂದು ಕನಸನ್ನು ಹೊಂದಿರಬೇಕು, ನೀವು ಹಸಿದಿರಬೇಕು, ಮತ್ತು ನಂತರ ನೀವು ನಿಜವಾಗಿಯೂ ಶಿಸ್ತಿನಿಂದ ಇರಬೇಕು, ಏಕೆಂದರೆ ಪ್ರೇರಣೆಯು ನಿಮ್ಮನ್ನು ಪ್ರಾರಂಭಿಸುತ್ತದೆ. ಒಂದು ಭಾಷಣವು ನಿಮ್ಮನ್ನು ಉತ್ಸಾಹಗೊಳಿಸುತ್ತದೆ, ಆದರೆ ಆ ಗುರಿಗೆ ಬದ್ಧರಾಗಿರಲು ಶಿಸ್ತು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ನೀವು ಪ್ರತಿ ಪರಿಸ್ಥಿತಿಯ ಗರಿಷ್ಠ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು, ಅಂದರೆ ನೀವು ನಿಮ್ಮ ಮನಸ್ಸನ್ನು ಶಿಸ್ತುಗೊಳಿಸಬೇಕು. ಭಾಗ 5: ನೆಪಗಳನ್ನು ಕೊಲ್ಲಿರಿ ಮತ್ತು ಜವಾಬ್ದಾರಿ ತೆಗೆದುಕೊಳ್ಳಿ. ನೆಪಗಳನ್ನು ನಿಲ್ಲಿಸಿ. ನೀವು ಇದೀಗ ಎಲ್ಲಿದ್ದೀರೋ ಅಲ್ಲಿಯೇ ಅದನ್ನು ಬೆನ್ನಟ್ಟಿ, ಮತ್ತು ನನ್ನ ನಂತರ ಪುನರಾವರ್ತಿಸಿ, ನನ್ನ ಅದೃಷ್ಟದ ನಿಯಂತ್ರಣ ನನ್ನ ಕೈಯಲ್ಲಿದೆ. ಆ ಆತ್ಮಶಿಸ್ತನ್ನು ಕಂಡುಕೊಳ್ಳಿ ಮತ್ತು ನೆಪಗಳನ್ನು ಹೇಳುವುದನ್ನು ನಿಲ್ಲಿಸಿ, ಮತ್ತು ನಿಮ್ಮನ್ನು ರಕ್ಷಿಸಲು ಇತರ ಜನರ ಮೇಲೆ ಅವಲಂಬಿತರಾಗುವುದನ್ನು ನಿಲ್ಲಿಸಿ. ನಿಮ್ಮಲ್ಲಿ ಹೆಚ್ಚು ಹೋರಾಟವಿದೆ, ನಿಮ್ಮಲ್ಲಿ ಹೆಚ್ಚು ಶಕ್ತಿ ಇದೆ, ನಿಮ್ಮಲ್ಲಿ ಹೆಚ್ಚು ಜ್ಞಾನವಿದೆ,
ನೆಪಗಳಿಗೆ ಸಮಯವಿಲ್ಲ. ಹೆಚ್ಚಿನ ಜನರು ತಮ್ಮ ಮೇಲೆ ಸುಲಭವಾಗಿ ಬಿಟ್ಟುಬಿಡುತ್ತಾರೆ. ಮಾನವನ ಆತ್ಮವು ಪ್ರಬಲವಾಗಿದೆ ಎಂದು ನಿಮಗೆ ತಿಳಿದಿದೆ. ಬೇರೆ ಯಾವುದೂ ಅಷ್ಟು ಪ್ರಬಲವಾಗಿಲ್ಲ. ಬೆಳಿಗ್ಗೆ 4 ಅಥವಾ 5 ಗಂಟೆಗೆ ಅಲಾರಾಂ ಗಡಿಯಾರ ಬಾರಿಸಿದಾಗ ನಿಮ್ಮ ಮನಸ್ಸು ಬೇಡ ಎಂದು ಹೇಳುತ್ತದೆ. ನೀವು ಹೀಗೆ ಹೇಳಬೇಕು, ನಾವು ಇದನ್ನು ಮಾಡುತ್ತೇವೆ, ನಾವು ಈಗ ಇದನ್ನು ಮಾಡುತ್ತೇವೆ. ಅದು ಶಿಸ್ತುಬದ್ಧವಾದ, ಹತಾಶವಾದ, ಅಪಾಯಕಾರಿ ಮನಸ್ಥಿತಿ. ಮತ್ತು ನೀವು ಯಾರಾಗಿರುವಿರಿ ಎಂದು ನನಗೆ ಚಿಂತೆಯಿಲ್ಲ. ನೀವು ಎಲ್ಲಿಂದ ಬಂದಿರುವಿರಿ ಎಂದು ನನಗೆ ಚಿಂತೆಯಿಲ್ಲ. ನಿಮ್ಮ ಕಥೆ ಏನು ಎಂದು ನನಗೆ ಚಿಂತೆಯಿಲ್ಲ. ದಿನದ ಕೊನೆಯಲ್ಲಿ ನೀವು ಗೆಲ್ಲಬಹುದು. ನೀವು ಮಾಡಬೇಕಾದ ವಿಷಯಗಳನ್ನು ಕಲಿಯಲು ಆರಿಸಿದರೆ ಮತ್ತು ನಂತರ ಅವುಗಳನ್ನು ಮಾಡಿದರೆ. ಇನ್ನು ಮುಂದೆ ಪಾರ್ಟಿ ಮಾಡುವ ಅಗತ್ಯವಿಲ್ಲ. ಈಗ ಒಂದು ಪರಂಪರೆಯನ್ನು ಸೃಷ್ಟಿಸುವ ಸಮಯ. ಈಗ ನಿಮ್ಮ ಮೋಜು ಮುಗಿದಿದೆ. ಈಗ ಕೆಲಸಕ್ಕೆ ಹೋಗಿ. ಈಗ ಒಂದು ಪರಂಪರೆಯನ್ನು ನಿರ್ಮಿಸಿ. ಏಕೆಂದರೆ ನೀವು ಶಿಸ್ತುಬದ್ಧರಾಗಿಲ್ಲದಿದ್ದರೆ ಯಾವುದೇ ವ್ಯವಹಾರವನ್ನು ಮಾಡಲು ಸಾಧ್ಯವಿಲ್ಲ. ನೀವು ಹೆಚ್ಚು ಶಿಸ್ತುಬದ್ಧರಾಗಲು ಬಯಸುತ್ತೀರಾ? ಅದನ್ನು ಬೆನ್ನಟ್ಟಿ. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬಹುದೇ? ನೀವು ಅಲ್ಲಿ ಸೋಫಾದ ಮೇಲೆ ಗಂಟೆಗಟ್ಟಲೆ ಕುಳಿತುಕೊಂಡು ಕೇವಲ ಸಾಮಾಜಿಕ ಮಾಧ್ಯಮವನ್ನು ಸ್ಕ್ರಾಲ್ ಮಾಡುವ ವ್ಯಕ್ತಿಯೇ? ನೀವು ಕೆಲಸದಲ್ಲಿ ಗಡಿಯಾರದ ಕಡೆಗೆ ನೋಡುತ್ತಾ ನಿಮ್ಮ ಬಾಸ್ ಅನ್ನು ಸಹಿಸಲಾಗದ ವ್ಯಕ್ತಿಯೇ? ನೀವು ಯಾವಾಗಲೂ ನೆಪಗಳನ್ನು ಹೇಳುವ ಮತ್ತು ಯಾವಾಗಲೂ ಸಮರ್ಥಿಸುವ ವ್ಯಕ್ತಿಯೇ? ಮತ್ತು ನೀವು ಈ ದೊಡ್ಡ ಜೀವನವನ್ನು ನಿರೀಕ್ಷಿಸುತ್ತಿರುವಿರಿ, ದೊಡ್ಡ ಹಣವನ್ನು ನಿರೀಕ್ಷಿಸುತ್ತಿರುವಿರಿ, ಮುಂದಿನ ಹಂತಕ್ಕೆ ಹೋಗಲು ನಿರೀಕ್ಷಿಸುತ್ತಿರುವಿರಿ, ಮತ್ತು ಅದು ನಿಮ್ಮದಲ್ಲದೆ ಬೇರೆಲ್ಲರ ತಪ್ಪು ಎಂದು ನೀವು ಹೇಳುತ್ತೀರಿ. ನಿಮ್ಮ ತಾಯಿಯ ಬಗ್ಗೆ ಮಾತನಾಡುತ್ತೀರಿ, ನಿಮ್ಮ ತಂದೆಯ ಬಗ್ಗೆ ಮಾತನಾಡುತ್ತೀರಿ ಮತ್ತು ನೀವು ಬೆಳೆದ ನೆರೆಹೊರೆಯ ಬಗ್ಗೆ ಮಾತನಾಡುತ್ತೀರಿ. ನೀವು ಇದೀಗ ಎಲ್ಲಿದ್ದೀರಿ ಎಂಬುದನ್ನು ಸಮರ್ಥಿಸಲು ನಿಮಗೆ ಈ ಎಲ್ಲಾ ನೆಪಗಳಿವೆ. ನಾನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಅದು ನೀವೇನಾ? ನೀವು ಬದಲಾಗಬಹುದಿತ್ತು. ನಿಮ್ಮ ದೇಹವನ್ನು ನೀವು ಪರಿವರ್ತಿಸಬಹುದಿತ್ತು. ನಿಮ್ಮ ಸಂಬಂಧವನ್ನು ನೀವು ಉತ್ತಮಗೊಳಿಸಬಹುದಿತ್ತು. ನಿಮ್ಮ ವೃತ್ತಿಜೀವನವನ್ನು ನೀವು ಬದಲಾಯಿಸಬಹುದಿತ್ತು. ಆದರೆ ನೀವು ಈಗ ವಾಸಿಸುತ್ತಿರುವ ಜೀವನವನ್ನು ನೀವೇ ಆರಿಸಿಕೊಂಡಿದ್ದೀರಿ. ನನ್ನ ಪ್ರಶ್ನೆ ನಿಮಗೆ, ನೀವು ಮತ್ತೊಂದು ವರ್ಷವೂ ಇದನ್ನು ಮಾಡಲು ಆರಿಸಿಕೊಳ್ಳುತ್ತೀರಾ? ನೀವು ಕ್ರಿಯೆ ತೆಗೆದುಕೊಳ್ಳುತ್ತೀರಾ ಅಥವಾ ಇನ್ನೊಂದು 365 ದಿನಗಳನ್ನು ವ್ಯರ್ಥ ಮಾಡುತ್ತೀರಾ? ಭಾಗ 6. ಪ್ರೇಕ್ಷಕರಾಗಿರಬೇಡಿ, ಪಾಲ್ಗೊಳ್ಳುವವರಾಗಿರಿ. ನಿಮ್ಮ ಮಾನಸಿಕ ಸ್ಥಿತಿಗೆ ನೀವು ಸಮರ್ಪಿತರಾಗಿರಬೇಕು. ಏಕೆಂದರೆ ನೀವು ಮಾನಸಿಕ ದೃಢತೆಯನ್ನು ಹೊಂದಿರುವಾಗ ಏನೂ ನಿಮ್ಮನ್ನು ಮುರಿಯಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿದಿದೆ. ಈ ವರ್ಷ ನಿಮ್ಮ ವರ್ಷ ಮತ್ತು ನಾನು ನೀವು ಯಾವುದೇ ಅನುಮಾನವನ್ನು ತೊಡೆದುಹಾಕಬೇಕು ಎಂದು ಬಯಸುತ್ತೇನೆ. ಯಾವುದೇ ಭಯವನ್ನು ತೊಡೆದುಹಾಕಿ ಮತ್ತು ಹೋಗಿ ಅದನ್ನು ಪಡೆದುಕೊಳ್ಳಿ. ಗಮನಹರಿಸಿ, ಲಾಕ್ ಇನ್ ಮಾಡಿ ಮತ್ತು ನಿಮ್ಮ ಜೀವನವನ್ನು ಪ್ರಾರಂಭಿಸಿ. ಪ್ರೇಕ್ಷಕರಾಗಿರುವುದನ್ನು ನಿಲ್ಲಿಸಿ ಮತ್ತು ಪಾಲ್ಗೊಳ್ಳುವವರಾಗಿರಿ. ಇತರ ಜನರ ಜೀವನದಲ್ಲಿ ಪ್ರೇಕ್ಷಕರಾಗಿರುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಪಾಲ್ಗೊಳ್ಳುವವರಾಗಿರಿ. ಎಲ್ಲರ ಜೀವನದಲ್ಲಿ ಸಾಮಾಜಿಕ ಮಾಧ್ಯಮದ ಗುಂಪಿಯಾಗಿರುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಪಾಲ್ಗೊಳ್ಳುವವರಾಗಿರಿ. 2 ವಿಷಯಗಳನ್ನು ಮಾಡುವ ಮೂಲಕ. ನನ್ನನ್ನು ನಂಬಿ ವಾರಕ್ಕೆ ಒಮ್ಮೆ ಒಂದು ಪುಸ್ತಕವನ್ನು ಓದಿ ಮತ್ತು ಅದು ಪ್ರಬಲವಾದ ಪರಿವರ್ತನಾ ಗುರಿಯಾಗಿರಬಹುದು. ಹೋಗಿ ಒಂದು ಪ್ರಮಾಣಪತ್ರವನ್ನು ಪಡೆದುಕೊಳ್ಳಿ. ಶಾಲೆಗೆ ಹಿಂತಿರುಗಿ. ಜಾಣರಾಗಿ, ಹೆಚ್ಚು ಬುದ್ಧಿವಂತರಾಗಿ, ಒಬ್ಬ ತಜ್ಞರಾಗಿ. ನೀವು ಮಾಡಬೇಕಾದ 2 ವಿಷಯಗಳನ್ನು ಆರಿಸಿಕೊಳ್ಳಿ. ನಿಮಗೆ ಬಹುಶಃ ಈಗಾಗಲೇ ತಿಳಿದಿದೆ, ಆದರೆ ನೀವು ಈ 2 ವಿಷಯಗಳನ್ನು ಸ್ಥಿರವಾಗಿ ಮತ್ತು ದೃಢವಾಗಿ ಮಾಡಲು ಸಾಧ್ಯವಾದರೆ, ನನ್ನ ಸ್ನೇಹಿತರೆ, ಈ ಮುಂದಿನ ವರ್ಷ ನಿಮ್ಮ ವರ್ಷ. ನಿಮಗೆ ಹಾಗೆ ಅನಿಸುತ್ತದೆಯೇ? ನೀವು ಆ ಕಾರ್ಯವನ್ನು ಆನಂದಿಸುತ್ತೀರಾ ಇಲ್ಲವೇ ಎಂಬುದು ಮುಖ್ಯವಲ್ಲ. ನಿಮಗೆ ಫಲಿತಾಂಶ ಬೇಕಿದ್ದರೆ ಬನ್ನಿ ಮತ್ತು ಕೆಲಸ ಮಾಡಿ. ನಿಮ್ಮ ಮುಂದೆ ಇರುವುದು ಕೇವಲ ಖಾಲಿ ಪುಟಗಳ ಗುಂಪು. ನಿಮ್ಮ ಕಥೆ ಇನ್ನೂ ಬರೆಯಲು ಕಾಯುತ್ತಿದೆ. ಅದರ ಅತ್ಯುತ್ತಮ ಭಾಗವೆಂದರೆ ಆ ಪೆನ್ ಅನ್ನು ನೀವು ಹಿಡಿದಿದ್ದೀರಿ. ಆದ್ದರಿಂದ ಬರೆಯಲು ಪ್ರಾರಂಭಿಸಿ ಮತ್ತು ಮಾಡಲು ಪ್ರಾರಂಭಿಸಿ, ನಿರ್ಮಿಸಲು ಪ್ರಾರಂಭಿಸಿ. ನೀವು ಯಾವಾಗಲೂ ಬಯಸಿದ ಜೀವನವನ್ನು ಸೃಷ್ಟಿಸಲು ಪ್ರಾರಂಭಿಸಲು ಎಂದಿಗೂ ತಡವಾಗಿಲ್ಲ. ಭಾಗ 7. ನೀವು ಬದಲಾಯಿಸದಿದ್ದರೆ ನೀವು ಆರಿಸಿಕೊಳ್ಳುತ್ತಿದ್ದೀರಿ. ನೀವು ಮುಂದೂಡುವುದನ್ನು ನಿಲ್ಲಿಸಲು ಸಿದ್ಧರಿದ್ದೀರಾ? ಆತ್ಮವಿಶ್ವಾಸದ ಕೊರತೆಯನ್ನು ಬಿಟ್ಟುಬಿಡಲು ಮತ್ತು ಕಠಿಣ ಚಿಂತನೆಯನ್ನು ತಳ್ಳಿಹಾಕಲು ಸಿದ್ಧರಿದ್ದೀರಾ? ನೀವು ಪ್ರತಿ ಸವಾಲಿನ ಮೂಲಕ ಸಾಗಲು ಮತ್ತು ನೀವು ಯಾವಾಗಲೂ ಇರಬೇಕಾಗಿದ್ದ ವ್ಯಕ್ತಿಯಾಗಲು ಸಿದ್ಧರಿದ್ದೀರಾ? ಮತ್ತು ಒಮ್ಮೆ ನೀವು ಈ ಮಾನಸಿಕ ದೃಢತೆಯನ್ನು ಸೃಷ್ಟಿಸಿದರೆ, ನೀವು ಸಾಧಿಸಲು ಬಯಸುವ ಯಾವುದನ್ನಾದರೂ ನೀವು ಸಮರ್ಥರು ಎಂದು ನಿಮಗೆ ತಿಳಿಯುತ್ತದೆ. ನನ್ನ ಸ್ನೇಹಿತರೆ, ಆ ರೋಗ ನಿರ್ಣಯವನ್ನು ಮೀರಿ ತಳ್ಳಲು, ಶಾಲೆಯ ಮೂಲಕ ಅದನ್ನು ಮಾಡಲು ಮತ್ತು ಯಾರೇ ಏನನ್ನೇ ಹೇಳಿದರೂ ನಿಮ್ಮ ವ್ಯವಹಾರವನ್ನು ಮುಂದುವರಿಸಲು, ನಿಮ್ಮ ಸ್ಕ್ರಿಪ್ಟ್ ಬರೆಯಲು, ನಿಮ್ಮ ಕಥೆಯನ್ನು ಬರೆಯಲು ಹೊರಗಿನ ಶಕ್ತಿಗಳಿಗಾಗಿ ಕಾಯುವುದನ್ನು ನಿಲ್ಲಿಸಿ. ಅದು ನಿಮಗೆ ಬಿಟ್ಟದ್ದು. ನೀವು ಏನನ್ನು ಬದಲಾಯಿಸುವುದಿಲ್ಲವೋ ಅದನ್ನು ನೀವು ಆರಿಸಿಕೊಳ್ಳುತ್ತೀರಿ.
ಆದ್ದರಿಂದ ನೀವು 2025ಕ್ಕೆ ಹೋಗುತ್ತಿದ್ದರೆ ಮತ್ತು ನಿಮ್ಮ ದೇಹವನ್ನು ನೀವು ಇಷ್ಟಪಡದಿದ್ದರೆ ಮತ್ತು ಅದನ್ನು ಬದಲಾಯಿಸಲು ನೀವು ಏನನ್ನೂ ಮಾಡದಿದ್ದರೆ ನೀವು ಅಲ್ಲಿ ವಾಸಿಸಲು ಆರಿಸಿಕೊಳ್ಳುತ್ತಿದ್ದೀರಿ. ನೀವು 2025ಕ್ಕೆ ಹೋಗುತ್ತಿದ್ದರೆ ಮತ್ತು ನಿಮ್ಮ ಸಂಬಂಧವನ್ನು ನೀವು ಇಷ್ಟಪಡದಿದ್ದರೆ, ನೀವು ತೃಪ್ತಿ, ಪ್ರೀತಿ ಮತ್ತು ಸಂತೋಷವನ್ನು ಅನುಭವಿಸದಿದ್ದರೆ ಮತ್ತು ನೀವು ಅದನ್ನು ಬದಲಾಯಿಸದಿದ್ದರೆ ನೀವು ಅಲ್ಲಿ ಉಳಿಯಲು ಆರಿಸಿಕೊಳ್ಳುತ್ತಿದ್ದೀರಿ. ಪ್ರತಿದಿನ ನೀವು ಕೆಲಸಕ್ಕೆ ಹೋಗಲು ಹೆದರುತ್ತಿದ್ದರೆ, ಏಕೆಂದರೆ ನೀವು ಏನು ಮಾಡುತ್ತೀರೋ ಅದನ್ನು ನೀವು ದ್ವೇಷಿಸುತ್ತೀರಿ ಮತ್ತು ನೀವು ಬೇರೆ ಉತ್ಸಾಹವನ್ನು ಮುಂದುವರಿಸಲು ಬಯಸುತ್ತೀರಿ. ಆದರೆ ನೀವು ಅದನ್ನು ಬದಲಾಯಿಸದಿದ್ದರೆ ನೀವು ಅದನ್ನು ಆರಿಸಿಕೊಳ್ಳುತ್ತಿದ್ದೀರಿ. ಮತ್ತು ಸುಂದರವಾದ ವಿಷಯವೆಂದರೆ ನಿಮ್ಮೊಳಗೆ ಎಲ್ಲಾ ಶಕ್ತಿಯಿದೆ. ನಿಮಗೆ ನನ್ನ ಅಗತ್ಯವಿಲ್ಲ. ನೀವು ಯಾವುದಕ್ಕೆ ಸಮರ್ಥರು ಎಂದು ನಿಮಗೆ ಹೇಳಲು ಬೇರೆ ಯಾರಿಗೂ ಅಗತ್ಯವಿಲ್ಲ. ನಿಮಗೆ ಕೇವಲ ನಿಮ್ಮ ಅಗತ್ಯವಿದೆ. ಲಾಕ್ ಇನ್ ಮಾಡಿ, ಗಮನಹರಿಸಿ. ನೀವು ಮಾತನಾಡುತ್ತಲೇ ಇದ್ದು ಮತ್ತು ಎಂದಿಗೂ ಏನನ್ನೂ ಮಾಡದಿದ್ದರೆ ನೀವು ಪ್ರತಿ ವರ್ಷ ಮೊದಲು ಏನು ಪಡೆದಿದ್ದೀರೋ ಅದನ್ನು ನೀವು ಪಡೆಯುತ್ತೀರಿ. ಏನೂ ಇಲ್ಲ. ನಿಮ್ಮ ಆಗ ಸಾಕಷ್ಟು ಬಲವಾಗಿಲ್ಲದಿದ್ದರೆ ನಿಮ್ಮ ನಂತರ ಅನ್ನು ನೀವು ಎಂದಿಗೂ ತಲುಪುವುದಿಲ್ಲ. ಲಾಕ್ ಇನ್ ಮಾಡಿ. ನಿಮಗೆ ಬೇಕಾದುದನ್ನು ನೀವು ಪಡೆಯಬಹುದು. ಯಾವುದೇ ಸ್ಥಗಿತಗಳಿಲ್ಲ, ಕೇವಲ ಪ್ರಗತಿಗಳು ಮಾತ್ರ. ತಳ್ಳುತ್ತಲೇ ಇರಿ, ಶ್ರಮಿಸುತ್ತಲೇ ಇರಿ, ಪ್ರಯತ್ನಿಸುತ್ತಲೇ ಇರಿ ಮತ್ತು ನಿಮ್ಮ ಜೀವನವು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ. ನೀವು ಎಂದಿಗೂ ತಲುಪುತ್ತೇನೆ ಎಂದು ಯೋಚಿಸದ ಎತ್ತರಗಳು. ನೀವು ಎಂದಿಗೂ ಹೋಗುತ್ತೇನೆ ಎಂದು ಯೋಚಿಸದ ಸ್ಥಳಗಳು. ನಿಮ್ಮ ಬ್ಯಾಂಕ್ ಖಾತೆ ಬೃಹತ್ತಾಗಿರುತ್ತದೆ. ನಿಮ್ಮ ಜೀವನ ಆಂತರಿಕ ಶಾಂತಿಯಿಂದ ಕೂಡಿರುತ್ತದೆ. ನಿಮ್ಮ ಜೀವನ ಶಾಂತಿಯಿಂದ ಕೂಡಿರುತ್ತದೆ. ಎದ್ದೇಳಿ, ಹೊರಗೆ ಹೋಗಿ ಮತ್ತು ಅದನ್ನು ಬೆನ್ನಟ್ಟಿ. ಇದು ಗೆಲ್ಲಲು ಒಂದು ಉತ್ತಮ ವರ್ಷ. ದೃಢವಾಗಿ ನಿಲ್ಲಿ. ಭಾಗ 8. ಮಾನಸಿಕ ದೃಢತೆ ಮತ್ತು ಅನಿವಾರ್ಯ ಆಯ್ಕೆ. ಬೇರೆಯವರ ಜೀವನದಲ್ಲಿ ಪ್ರೇಕ್ಷಕರಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ ಮತ್ತು ಉತ್ತಮ ಅಭ್ಯಾಸಗಳು ಮತ್ತು ಉತ್ತಮ ಆಚರಣೆಗಳನ್ನು ಹೊಂದುವ ಮೂಲಕ ನಿಮ್ಮದೇ ಜೀವನದಲ್ಲಿ ಪಾಲ್ಗೊಳ್ಳುವವರಾಗಲು ಪ್ರಾರಂಭಿಸಿ. ಏಕೆಂದರೆ ಇದು ನಿಮಗೆ ಪರಿವರ್ತಕವಾಗಬಹುದಾದ 2 ಪ್ರಬಲ ವಿಷಯಗಳನ್ನು ಸರಳವಾಗಿ ಮಾಡುತ್ತಿದೆ. ಏಕೆಂದರೆ ಇದು ನಿಮ್ಮ ವರ್ಷ ಎಂದು ನನಗೆ ತಿಳಿದಿದೆ. ನೀವು ಬಯಸುವ ಜೀವನವು ಎಲ್ಲೋ ಹೊರಗಿಲ್ಲ, ಅದು ಇಲ್ಲಿದೆ. ಅದನ್ನು ಸೃಷ್ಟಿಸುವ ಶಕ್ತಿ ನಿಮ್ಮಲ್ಲಿದೆ. ನೀವು ಏನನ್ನು ಬದಲಾಯಿಸುವುದಿಲ್ಲವೋ ಅದನ್ನು ನೀವು ಆರಿಸಿಕೊಳ್ಳುತ್ತೀರಿ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ನೀವು ಪ್ರತಿದಿನ ನಿಮ್ಮನ್ನು ಮಲಗಲು ಬಿಡುವ ಆ ಬೆಳಗಿನ ವ್ಯಕ್ತಿಯ ಮೇಲೆ ಕೂಗುತ್ತೀರಾ ಮತ್ತು ಬದಲಾಯಿಸಲು ಸಮಯ ಎಂದು ಹೇಳುತ್ತೀರಾ? ಆ ಸಂಬಳ ಹೆಚ್ಚಳವನ್ನು ಪಡೆಯಲು ಅಥವಾ ಆ ಪರಿಸ್ಥಿತಿಯಿಂದ ಹೊರಬರಲು ಮತ್ತು ನಿಮ್ಮದೇ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಬೇರೆ ಮನಸ್ಥಿತಿಯೊಂದಿಗೆ ನಿಮ್ಮ ಕೆಲಸಕ್ಕೆ ಹೋಗುತ್ತೀರಾ? ನೀವು ಮುಂದೆ ಹೆಜ್ಜೆ ಇಡುತ್ತೀರಾ ಅಥವಾ ನೀವು ಕೆಳಗೆ ಬೀಳುತ್ತೀರಾ? ಇದೀಗ ನೀವು ಒಂದು ಆಯ್ಕೆಯನ್ನು ಎದುರಿಸುತ್ತಿದ್ದೀರಿ. ಬದಲಾಯಿಸಿ ಅಥವಾ ಹಾಗೆಯೇ ಇರಿ. ನೋಡಿ ನನ್ನ ಸ್ನೇಹಿತರೆ, ಮಾನಸಿಕ ದೃಢತೆಯ ವಿಷಯಕ್ಕೆ ಬಂದಾಗ ನಕಾರಾತ್ಮಕ ಆತ್ಮಮಾತು ಎಂಬ ಯಾವುದೂ ಇಲ್ಲ. ಏಕೆಂದರೆ ನೀವು ಯೋಚಿಸುವುದೆಲ್ಲ ಮುಗಿಸುವುದು. ನೀವು ಯೋಚಿಸುವುದೆಲ್ಲ ಸ್ಥಿರವಾಗಿ ಮುಂದುವರಿಯುವುದು. ನೀವು ಯೋಚಿಸುವುದೆಲ್ಲ ಅವರು ನೀವು ಸಾಧಿಸುವುದಿಲ್ಲ ಎಂದು ಹೇಳಿದ್ದನ್ನು ಸಾಧಿಸುವುದು. ಏಕೆಂದರೆ ನೀವು ಆ ಮಾನಸಿಕ ಸ್ಥೈರ್ಯವನ್ನು ನಿಮ್ಮೊಳಗೆ ಸೃಷ್ಟಿಸಿದ್ದೀರಿ ಮತ್ತು ಅದು ನಿಮ್ಮನ್ನು ಮುರಿಯುವುದಿಲ್ಲ. ಏನೂ ನಿಮ್ಮನ್ನು ಮುರಿಯುವುದಿಲ್ಲ. ಸಂಪೂರ್ಣ ಶಕ್ತಿ, ಯಾವುದೇ ವಿರಾಮವಿಲ್ಲ. ಅದು ನೀವು ನಿಮ್ಮ ಜೀವನವನ್ನು ನಡೆಸುವ ರೀತಿ. ಗರಿಷ್ಠ ಪ್ರಯತ್ನ, ಗರಿಷ್ಠ ಹೃದಯ, ಗರಿಷ್ಠ ಆತ್ಮ. ನೀವು ನಿಮ್ಮ ಜೀವನವನ್ನು ಉನ್ನತೀಕರಿಸಲು ಬಯಸಿದರೆ ನೀವು 2 ವಿಷಯಗಳನ್ನು ಮಾಡಬೇಕು. ನೀವು ಆ 2 ವಿಷಯಗಳನ್ನು ಆರಿಸಿಕೊಳ್ಳುತ್ತೀರಿ. ಆದರೆ ನನ್ನನ್ನು ನಂಬಿ 2 ವಿಷಯಗಳು ಪ್ರಬಲವಾಗಿರಬಹುದು. ಒಂದು ವಿಷಯ ಕೆಲವು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದಾಗಿರಬಹುದು. ಒಂದು ವಿಷಯ ಬೇಗ ಎದ್ದೇಳುವುದಾಗಿರಬಹುದು. ಒಂದು ವಿಷಯ ವ್ಯಾಯಾಮ ಮಾಡುವುದಾಗಿರಬಹುದು. ನಿಮ್ಮ ಮನಸ್ಸನ್ನು ಸರಿಪಡಿಸಿಕೊಳ್ಳಿ. ಒಂದು ವಿಷಯ ಪುಸ್ತಕಗಳನ್ನು ಓದುವುದಾಗಿರಬಹುದು. ಆ 2 ವಿಷಯಗಳನ್ನು ನೀವು ನಿರ್ಧರಿಸಿ. ನಿಮ್ಮನ್ನು ನಂಬಲು ಪ್ರಾರಂಭಿಸಿ. ಆದ್ದರಿಂದ ನೀವು ಉನ್ನತ ಮನಸ್ಥಿತಿಯೊಂದಿಗೆ 2025ಕ್ಕೆ ಹೋಗಬಹುದು. ಆದ್ದರಿಂದ ನೀವು ಪ್ರೇರಿತ ಮನಸ್ಥಿತಿಯೊಂದಿಗೆ 2025ಕ್ಕೆ ಹೋಗಬಹುದು. ಪ್ರತಿದಿನ ನೀವು ಮಾಡಬೇಕಾದುದನ್ನು ಮಾಡಿ. ವಾಸ್ತವವಾಗಿ ನೀವು ಎದ್ದೇಳುತ್ತೇನೆ ಎಂದು ಹೇಳಿದಾಗ ನೀವು ಎದ್ದೇಳುತ್ತೀರಿ ಮತ್ತು ನೀವು ಮಾಡುತ್ತೇನೆ ಎಂದು ಹೇಳಿದ ಕೆಲಸಗಳನ್ನು ಮಾಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಹಿಂದಿನ ರಾತ್ರಿ ನೀವು ಮಾಡಬೇಕಾದುದನ್ನು ಮಾಡಿ. ಸಂಪೂರ್ಣವಾಗಿ ಯಾವುದೇ ನೆಪಗಳಿಲ್ಲ. ಇದು ನಿಮ್ಮ ವರ್ಷ. ಇದು ನಿಮ್ಮ ಸಮಯ. ಇದು ನಿಮ್ಮ ಕ್ಷಣ. ನೀವು ಅದನ್ನು ಸ್ವಂತವಾಗಿ ತೆಗೆದುಕೊಳ್ಳಬೇಕು. ಈ ಮುಂದಿನ ವರ್ಷ ನಿಮ್ಮ ವರ್ಷ. ಭಾಗ 9. ಬದುಕುಳಿಯುವ ಬದ್ಧತೆ. ನೀವು ಮಾಡಬೇಕಾಗಿರುವುದು ಕೇವಲ ದೃಢವಾಗಿ ನಿಲ್ಲುವುದು. ಪ್ರತಿ ನೆಪವನ್ನು ಹಿಂದೆ ಬಿಡಿ. ನಿಮ್ಮ ಮನಸ್ಸನ್ನು ನವೀಕರಿಸುವ ಮೂಲಕ ರೂಪಾಂತರಗೊಳ್ಳಿ. ಹಡಗುಗಳನ್ನು ಸುಟ್ಟು ಹಾಕಿ. ಆಯ್ಕೆಗಳನ್ನು ತೆಗೆದುಹಾಕಿ. ನೀವು ಮತ್ತೆ ಹೋಗುತ್ತಿದ್ದೀರಿ ಮತ್ತು ಈ ಬಾರಿ ನೀವು ಗೆಲುವಿನೊಂದಿಗೆ ಹೊರಬರುತ್ತೀರಿ. ಪೂರ್ಣ ವಿರಾಮ. ನಿಮಗೆ ಏನೇ ಆಗಿದ್ದರೂ ನೀವು ಇನ್ನೂ ಇಲ್ಲಿದ್ದೀರಿ.
ಮತ್ತು ನನ್ನ ಸ್ನೇಹಿತರೇ, ಅದು ಆಕಸ್ಮಿಕವಲ್ಲ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಅದು ಒಂದು ಉದ್ದೇಶ. ನೀವು ಬದುಕಲು ಒಂದು ಉದ್ದೇಶ. ನೀವು ಬದುಕಲು ಯೋಗ್ಯವಾದ ಜೀವನವನ್ನು ಬದುಕಲು ಒಂದು ಉದ್ದೇಶ. ನಿಮಗೆ ಅರ್ಥವಾಗುತ್ತಿಲ್ಲವೇ? ಆದ್ದರಿಂದ ಈಗ ನನ್ನ ಸ್ನೇಹಿತರೇ, ಬದುಕುತ್ತಲೇ ಇರಲು ಒಂದು ಮಾರ್ಗವನ್ನು ಕಂಡುಕೊಳ್ಳಿ. ನೀವು ಬದುಕಬೇಕು. ನೀವು ಬದುಕಬೇಕು. ನೀವು ಬದುಕಬೇಕು. ನೀವು ಬದುಕಬೇಕು. ನಾನು ಹೇಳುವುದನ್ನು ನೀವು ಕೇಳುತ್ತಿದ್ದೀರಾ? ಮತ್ತು ನನ್ನ ಸ್ನೇಹಿತರೇ, ಬದುಕುತ್ತಲೇ ಇರಿ. ರಾತ್ರಿ ಗಾಢವಾದಷ್ಟು ದಿನವೂ ಪ್ರಕಾಶಮಾನವಾಗಿರುತ್ತದೆ. ನನ್ನ ಸ್ನೇಹಿತರೇ, ಚಿಂತೆ ಏನು ಮಾಡಲು ಇಷ್ಟಪಡುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ. ಅದು ಹೆಚ್ಚಿಸಲು ಇಷ್ಟಪಡುತ್ತದೆ. ಭಯ ಏನು ಮಾಡಲು ಇಷ್ಟಪಡುತ್ತದೆ? ಅದು ಹೆಚ್ಚಿಸಲು ಇಷ್ಟಪಡುತ್ತದೆ. ಎಲ್ಲಾ ಹಿಂದಿನ ಆಘಾತವು ಏನು ಮಾಡಲು ಇಷ್ಟಪಡುತ್ತದೆ? ಅದು ಹೆಚ್ಚಿಸಲು ಇಷ್ಟಪಡುತ್ತದೆ. ಎಲ್ಲಾ ಚಿಂತೆ ಮತ್ತು ಅನುಮಾನವು ಏನು ಮಾಡಲು ಇಷ್ಟಪಡುತ್ತದೆ? ಅದು ಒಂದೇ ದೊಡ್ಡ ಮುಷ್ಟಿಯಾಗಿ ಸೇರಿಕೊಂಡು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತದೆ, ನೀವು ಹೋಗುವವರೆಗೂ. ಆದರೆ ನಿಮಗೆ ತಿಳಿದಿದೆ, ನೀವು ಆತಂಕವನ್ನು ಮೀರಿ ಉಸಿರಾಡುತ್ತಲೇ ಇದ್ದರೆ ನೀವು ಅದನ್ನು ಮಾಡುತ್ತೀರಿ. ನೀವು ಭಯವನ್ನು ಮೀರಿ ಉಸಿರಾಡುತ್ತಲೇ ಇದ್ದರೆ ನೀವು ಅದನ್ನು ಮಾಡುತ್ತೀರಿ. ನೀವು ಆಘಾತವನ್ನು ಮೀರಿ ಉಸಿರಾಡುತ್ತಲೇ ಇದ್ದರೆ ನೀವು ಅದನ್ನು ಮಾಡುತ್ತೀರಿ. ನೀವು ಚಿಂತೆ ಮತ್ತು ಸಾವನ್ನು ಮೀರಿ ಉಸಿರಾಡುತ್ತಲೇ ಇದ್ದರೆ ನೀವು ಅದನ್ನು ಮಾಡುತ್ತೀರಿ. ಇತರ ಮನುಷ್ಯನು ಮಾಡದಿರುವುದನ್ನು ನೀವು ಮಾಡದಿದ್ದರೆ ನೀವು ಸೋಲುತ್ತೀರಿ. ಎಷ್ಟು ಜನರು ನಿಮ್ಮನ್ನು ಲೆಕ್ಕಕ್ಕೆ ಇಟ್ಟಿಲ್ಲ ಎಂದು ನನಗೆ ಚಿಂತೆಯಿಲ್ಲ. ಎಷ್ಟು ಬಾರಿ ನೀವು ಅದನ್ನು ಮಾಡಲು ನಿಮಗೆ ನೀವೇ ಮಾತನಾಡಿದ್ದೀರಿ ಎಂದು ನನಗೆ ಚಿಂತೆಯಿಲ್ಲ. ಹಿಂತಿರುಗಿ ಮತ್ತು ಗೆಲ್ಲಿರಿ. ಕೇಳಿ ನನ್ನ ಸ್ನೇಹಿತರೇ, ನೋಡಿ, ನೀವು ಮತ್ತು ನಾವು ಅದನ್ನು ಮಾಡುತ್ತೇವೆ. ನಾವು ಅದನ್ನು ಮಾಡುತ್ತೇವೆ ನನ್ನ ಸ್ನೇಹಿತರೆ. ನಾವು ಅದನ್ನು ಮಾಡುತ್ತೇವೆ. ನಾವು ಅದನ್ನು ಮಾಡುತ್ತೇವೆ ನನ್ನ ಸ್ನೇಹಿತರೆ. ನಾವು ಅದನ್ನು ಮಾಡುತ್ತೇವೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ನಾವು ಅದನ್ನು ಮಾಡುತ್ತೇವೆ. ನಿಮ್ಮ ರಕ್ತ ಸಂಬಂಧದಲ್ಲಿ ನೀವು ಏನಾದರೂ ಮಾಡಲು ಹೋದರೆ, ನೀವು ತಲೆಮಾರುಗಳಿಂದ ಏನನ್ನಾದರೂ ಕೆಳಕ್ಕೆ ರವಾನಿಸಲು ಹೋದರೆ, ನೀವು ಒಂದು ಬೆಳಕಾಗಿರಲು ಹೋದರೆ, ಕೆಲವು ಬಾರಿ ನಿಮಗೆ ಇಷ್ಟವಿಲ್ಲದಿದ್ದರೂ ನೀವು ಎದ್ದೇಳಬೇಕಾಗುತ್ತದೆ. ನಿಮಗೆ ತಿಳಿದಿದೆ ನನ್ನ ಸ್ನೇಹಿತರೆ, ನೀವು ಅದಕ್ಕಿಂತ ಬಲಶಾಲಿ ಎಂದು ನಾನು ಭಾವಿಸುತ್ತೇನೆ ಮತ್ತು ನೀವು ಅದಕ್ಕಿಂತ ಹೆಚ್ಚು ಸಮರ್ಥರು ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಅದನ್ನು ಹೊರಗೆ ತನ್ನಿ. ನೀವು ಈ ಭೂಮಿಯ ಮೇಲೆ ವಾಸಿಸುವ ಪ್ರತಿದಿನವೂ ಅದನ್ನು ಹೊರಗೆ ತನ್ನಿ. ನೀವು ಕಣ್ಣು ತೆರೆಯುವ ಪ್ರತಿದಿನವೂ ಅದನ್ನು ಹೊರಗೆ ತನ್ನಿ. ಪ್ರತಿದಿನವೂ ಅದನ್ನು ಹೊರಗೆ ತನ್ನಿ. ನಿಮ್ಮ ಅತ್ಯುತ್ತಮ ಆವೃತ್ತಿಯನ್ನು ಹೊರಗೆ ತನ್ನಿ ನನ್ನ ಸ್ನೇಹಿತರೆ, ಏಕೆಂದರೆ ನಮಗೆ ಇನ್ನೂ ಕೆಲಸ ಮಾಡಲು ಇದೆ. ಭಾಗ 10: ಜೀವನಕ್ಕಾಗಿ ಹೋರಾಟ ಮತ್ತು ಪುನರ್ನಿರ್ಮಾಣ. ನಾನು ನಡೆಯಬೇಕಾದ ಕಾಲಗಳು ಮತ್ತು ಸಮಯಗಳಿವೆ, ಮತ್ತು ನಾನು ಕೈಕುಲುಕಬೇಕಾದ ಕೈಗಳಿವೆ, ಮತ್ತು ನಾನು ಸಹಿ ಮಾಡಬೇಕಾದ ಒಪ್ಪಂದಗಳಿವೆ, ಮತ್ತು ನಾನು ಮುಚ್ಚಬೇಕಾದ ವ್ಯವಹಾರಗಳಿವೆ. ಅದಕ್ಕಾಗಿ ನಾನು ಕೆಲವೊಮ್ಮೆ ನಿದ್ರೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ, ಮತ್ತು ನಾನು ಭವಿಷ್ಯದ ಶಕ್ತಿಯಲ್ಲಿ ನಂಬಿಕೆ ಇಟ್ಟರೆ ನಾನು ಎದ್ದೇಳಲು ಸಿದ್ಧನಾಗಿರಬೇಕು. ಇಂದು ನಿಮಗೆ ಎಚ್ಚರಗೊಳ್ಳುವ ಅವಕಾಶ ಸಿಕ್ಕಿದೆ, ಆದರೆ ಬೇರೆಯವರಿಗೆ ಸಿಗಲಿಲ್ಲ. ನಿಮಗೆ ನಿಮ್ಮ ಉಪಹಾರವನ್ನು ತಿನ್ನಲು, ನಿಮ್ಮ ಮುಖವನ್ನು ತೊಳೆಯಲು, ನಿಮ್ಮ ಹಲ್ಲುಜ್ಜಲು ಅವಕಾಶ ಸಿಕ್ಕಿದೆ, ಆದರೆ ಬೇರೆಯವರಿಗೆ ಸಿಗಲಿಲ್ಲ. ನಿಮಗೆ ನಿಮ್ಮ ಬಾಗಿಲಿನಿಂದ ಹೊರಗೆ ನಡೆಯಲು, ಕೆಲಸಕ್ಕೆ ಹೋಗಲು, ಶಾಲೆಗೆ ಹೋಗಲು, ಬೇರೇನೂ ಆಗದಂತೆ ನಿಮ್ಮ ದಿನದ ಬಗ್ಗೆ ಹೋಗಲು ಅವಕಾಶ ಸಿಕ್ಕಿದೆ, ಆದರೆ ದುರದೃಷ್ಟವಶಾತ್ ಬೇರೆಯವರಿಗೆ ಏನೂ ಸಂಭವಿಸಿದೆ. ನನ್ನ ಸ್ನೇಹಿತರೆ, ನಿಮಗೆ ಎಲ್ಲವನ್ನೂ ಮತ್ತೆ ಮಾಡಲು ಅವಕಾಶ ಸಿಗುತ್ತದೆ, ಆದರೆ ಬೇರೆಯವರಿಗೆ ಸಿಗುವುದಿಲ್ಲ. ನಿಮ್ಮಲ್ಲಿರುವ ಸಮಯದ ಪ್ರಯೋಜನವನ್ನು ಪಡೆದುಕೊಳ್ಳಿ, ಅದನ್ನು ಬಿಟ್ಟುಕೊಡಿ. ನನ್ನ ಕಡೆಗೆ ನೋಡುತ್ತಲೇ ಇರಿ. ನೀವು ಏನು ಮಾಡುತ್ತೀರಿ? ದೃಢವಾಗಿ ನಿಲ್ಲಿ. ನೀವು ನನ್ನ ಮಾತನ್ನು ಕೇಳುತ್ತಿದ್ದರೆ ಇದು ಪರಿವರ್ತನೆ ಮತ್ತು ಪ್ರೇರಣೆಯ ಕ್ಷಣವಾಗಿರಲಿ. ಆದರೆ ಈ ಕ್ಷಣವು ಕೇವಲ ನಿಮ್ಮನ್ನು ಪ್ರಚೋದಿಸುವುದಲ್ಲ, ಆದರೆ ಕ್ರಿಯೆ ತೆಗೆದುಕೊಳ್ಳಲು ನಿಮ್ಮನ್ನು ಬದಲಾಯಿಸಲಿ. ಹಿಂತಿರುಗಿ ಮತ್ತು ಗೆಲ್ಲಿರಿ. ನನ್ನ ಸ್ನೇಹಿತರೆ, ನೋಡಿ, ನೀವು ಮತ್ತು ನಾವು ಅದನ್ನು ಮಾಡುತ್ತೇವೆ. ಆದರೆ ಮತ್ತೆ ನೀಡುವ, ಮತ್ತೆ ನಂಬುವ, ಅದನ್ನು ಮತ್ತೆ ಮಾಡುವ ತುಣುಕುಗಳನ್ನು ಎತ್ತಿಕೊಂಡು ಒಗಟನ್ನು ಮತ್ತೆ ಒಟ್ಟಿಗೆ ಸೇರಿಸಲು ಪ್ರಯತ್ನಿಸುವ ವ್ಯಕ್ತಿಯಾಗಿರಿ. ಅದನ್ನು ಮತ್ತೆ ಪ್ರಯತ್ನಿಸಿ, ಮತ್ತು ಅಂತಿಮವಾಗಿ ಗೆಲುವು ಒಂದು ಅಭ್ಯಾಸವಾಗುತ್ತದೆ. ಪ್ರಗತಿ, ಯಶಸ್ಸು ನಮ್ಮ ಜೀವನದ ಮಾರ್ಗವಾಗುತ್ತದೆ. ನಮ್ಮ ನಡವಳಿಕೆಯ ಸಂಹಿತೆ, ನಮ್ಮ ಆಡಳಿತ. ಇದು ನಾನು ಮಾಡುವುದು. ಭಾಗ 11: ಸೋಮಾರಿತನದ ಅಂತ್ಯ. ಆ ಅಲಾರಾಂ ಗಡಿಯಾರವು ನಿಮ್ಮನ್ನು ಎಬ್ಬಿಸಲು ನೀವು ಇನ್ನೂ ಕಾಯುತ್ತಿದ್ದೀರಾ? ನಿಮ್ಮನ್ನು ಎಬ್ಬಿಸಲು ಮತ್ತು ನಿಮ್ಮನ್ನು ಚಲಿಸುವಂತೆ ಮಾಡಲು ನೀವು ಇನ್ನೂ ಒಂದು ಧ್ವನಿಯ ಮೇಲೆ ಅವಲಂಬಿತರಾಗಿದ್ದೀರಾ? ನೀವು ಅದರ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೀರಿ, ಏಕೆಂದರೆ ಆ ಹಾಸಿಗೆಯಿಂದ ಎದ್ದು ನಿಮ್ಮ ಜೀವನದೊಂದಿಗೆ ಮುಂದುವರಿಯಲು ನೀವು ತುಂಬಾ ಸೋಮಾರಿಯಾಗಿದ್ದೀರಿ. ಆ ಅಲಾರಾಂ ಗಡಿಯಾರಕ್ಕೆ ನಿಮ್ಮೊಂದಿಗೆ ಯಾವುದೇ ವ್ಯವಹಾರವಿಲ್ಲ.
ನಾಳೆ ನಿಮ್ಮದು ಎಂಬಂತೆ ನೀವು ನಿಮ್ಮ ಜೀವನವನ್ನು ನಡೆಸುತ್ತಿದ್ದೀರಿ. ಸೋಮಾರಿತನ ನಿಮ್ಮನ್ನು ನಿಯಂತ್ರಿಸಲು ನೀವು ಅವಕಾಶ ನೀಡಿದ್ದೀರಿ, ಏಕೆಂದರೆ ನಿಮ್ಮನ್ನು ನೀವೇ ಎಬ್ಬಿಸಲು ನಿಮಗೆ ಸಾಕಾಗುವುದಿಲ್ಲ. ರಿಸೆಟ್ ಬಟನ್ ಅನ್ನು ಒತ್ತಿ ಮತ್ತು ಕೆಲಸಕ್ಕೆ ಹೋಗಿ. ನಿಮ್ಮ ಜೀವನವನ್ನು ಪುನರ್ನಿರ್ಮಿಸಿ. ನಿಮ್ಮ ಜೀವನ ಅಮೂಲ್ಯವಾದುದು, ಅದಕ್ಕಾಗಿ ಹೋರಾಡಿ. ದುಃಖದ ಪಾತಾಳದಿಂದ ಹೊರಬನ್ನಿ. ನಿಮ್ಮ ಶ್ವಾಸಕೋಶಗಳಲ್ಲಿ ಸ್ವಲ್ಪ ಗಾಳಿಯನ್ನು ತೆಗೆದುಕೊಳ್ಳಿ ಮತ್ತು ಮತ್ತೆ ಬದುಕಲು ಪ್ರಾರಂಭಿಸಿ. ದೌರ್ಬಲ್ಯಕ್ಕೆ ಬಾಯಿ ಮುಚ್ಚು ಎಂದು ಹೇಳಿ. ನೆಪಗಳಿಗೆ ಶಾಂತವಾಗಿರಿ ಎಂದು ಹೇಳಿ. ಕರುಣೆಯು ನಿಮ್ಮನ್ನು ಉಳಿಸುವುದಿಲ್ಲ. ನೀವು ಹೊರಗೆ ಹೋಗುವ ದಾರಿಯನ್ನು ಹುಡುಕುತ್ತಿದ್ದೀರಿ. ನಾನು ನಿಮಗೆ ಒಳಗೆ ದಾರಿಯನ್ನು ಕಂಡುಕೊಳ್ಳಲು ಹೇಳುತ್ತಿದ್ದೇನೆ. ಯಾವಾಗಲೂ ಸಹಾಯಕ್ಕಾಗಿ ಹುಡುಕುವುದನ್ನು ನಿಲ್ಲಿಸಿ ಮತ್ತು ನಿಮಗೆ ನೀವೇ ಸಹಾಯ ಮಾಡಿ. ನಿಮ್ಮ ಜೀವನವನ್ನು ಗೆಲ್ಲಲು ಒಂದು ಮಾರ್ಗವನ್ನು ಕಂಡುಕೊಳ್ಳಿ. ನೀವು ಮುಗಿಸಿದ್ದೀರಿ ಎಂದು ಹೇಳಲು ನೀವು ಧೈರ್ಯ ಮಾಡಬೇಡಿ. ಬಿಟ್ಟುಕೊಡಲು ನಿಮಗೆ ಅನುಮತಿ ಇಲ್ಲ. ನಾನು ಎಂದಿಗೂ ಸುಲಭ ಎಂದು ಹೇಳಲಿಲ್ಲ. ನಿಮ್ಮನ್ನು ನಿರ್ಣಯಿಸಲಾಗುತ್ತದೆ. ನಿಮ್ಮನ್ನು ಕೆಳಕ್ಕೆ ಇಳಿಸಲಾಗುತ್ತದೆ. ಎಲ್ಲರೂ ನಿಮ್ಮನ್ನು ಬೆಂಬಲಿಸುವುದಿಲ್ಲ. ಎಲ್ಲರೂ ನಿಮ್ಮನ್ನು ನಂಬುವುದಿಲ್ಲ. ನೀವು ಸಂಪೂರ್ಣವಾಗಿ ಒಡೆದು ಹೋಗುವ ಸಮಯಗಳು ಬರುತ್ತವೆ ಮತ್ತು ನೀವು ಎಲ್ಲವನ್ನೂ ಒಟ್ಟಿಗೆ ಸೇರಿಸಲು ಸಾಧ್ಯವಿಲ್ಲ ಎಂದು ನಿಮಗೆ ಅನಿಸುತ್ತದೆ. ನಿಮ್ಮ ಜೀವನವನ್ನು ಮತ್ತೆ ಹಾದಿಗೆ ತರಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ನಿಮಗೆ ತೋರುತ್ತದೆ. ಆದರೆ ಆ ಗೊಂದಲವನ್ನು ನಿಮ್ಮ ಕಿವಿಯಿಂದ ತೆಗೆದುಹಾಕಿ ಮತ್ತು ನಾನು ಹೇಳುತ್ತಿರುವ ಮಾತುಗಳನ್ನು ಕೇಳಿ. ನೀವು ನಿಮ್ಮ ಜೀವನವನ್ನು ಮತ್ತೆ ಒಟ್ಟಿಗೆ ಸೇರಿಸಬಹುದು. ನಿಮ್ಮಲ್ಲಿ ನಂಬಿಕೆಯಿದೆ. ನಿಮ್ಮಲ್ಲಿ ಶಕ್ತಿಯಿದೆ. ನಿಮ್ಮಲ್ಲಿ ಜ್ಞಾನವಿದೆ. ನಿಮ್ಮಲ್ಲಿ ಸಾಮರ್ಥ್ಯವಿದೆ. ಇನ್ನು ಮುಂದೆ ನೀವು ಸಾಕಷ್ಟು ಬಲಶಾಲಿಯಲ್ಲ ಎಂದು ಹೇಳುವುದನ್ನು ನಿಲ್ಲಿಸಿ. ನಾನು ಪ್ರಯತ್ನಿಸಿದೆ ಎಂದು ಹೇಳುವುದನ್ನು ನಿಲ್ಲಿಸಿ. ಪ್ರಯತ್ನಿಸುವುದನ್ನು ನಿಲ್ಲಿಸಿ ಮತ್ತು ಅದನ್ನು ಮಾಡಲು ಪ್ರಾರಂಭಿಸಿ. ನಿಮ್ಮ ಜೀವನಕ್ಕೆ ಅರ್ಥವಿದೆ. ನಿಮ್ಮ ಜೀವನಕ್ಕೆ ಉದ್ದೇಶವಿದೆ. ನಿಮ್ಮ ಶಕ್ತಿ ನಿಮ್ಮೊಳಗಿದೆ. ನೀವು ಅದರಿಂದಲೇ ಜನಿಸಿದ್ದೀರಿ. ನಿಮ್ಮೊಳಗೆ ಇರುವ ಒಂದು ಆಂತರಿಕ ವಿಷಯವಿದೆ. ಅದು ನಿಮ್ಮ ಮಾಂಸಕ್ಕಿಂತ ಹೆಚ್ಚು ಶಕ್ತಿಯನ್ನು ಹೊಂದಿದೆ. ನಿಮ್ಮ ಜೀವನದಲ್ಲಿ ನೀವು ಇದೀಗ ಎದುರಿಸುತ್ತಿರುವ ಯಾವುದೇ ಪರಿಸ್ಥಿತಿಯಾಗಿರಲಿ, ಅದು ಕೇವಲ ಅಲ್ಪಾವಧಿಗೆ ಮಾತ್ರ ಇರುತ್ತದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಪ್ರತಿದಿನವೂ ಯಾರೋ ಒಬ್ಬರ ಜೀವನದಲ್ಲಿ ಏನಾದರೂ ಬದಲಾಗುತ್ತಿದೆ. ನಿಮ್ಮ ಜೀವನ ಬದಲಾಗುತ್ತಿದೆ. ನನ್ನ ಜೀವನ ಬದಲಾಗುತ್ತಿದೆ. ನಿಮ್ಮ ಪ್ರೀತಿಪಾತ್ರರ ಜೀವನ ಬದಲಾಗುತ್ತಿದೆ. ನಿಮ್ಮ ಜೀವನದೊಂದಿಗೆ ಏನನ್ನೂ ಮಾಡದೆ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿ, ಏಕೆಂದರೆ ನಿಮಗೆ ಕೇವಲ ಅಷ್ಟು ಸಮಯವಿದೆ. ಭಾಗ 12. ನೀವು ಜೀವಂತವಾಗಿರುವವರೆಗೂ ಹೋರಾಟ ಮುಗಿದಿಲ್ಲ. ಸಾರ್ವಜನಿಕರೇ, ನಾವೆಲ್ಲರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಒಂದು ವಿಷಯವಿದೆ ಎಂಬುದನ್ನು ನೆನಪಿನಲ್ಲಿಡಿ. ಅನಿವಾರ್ಯವು ನಮಗಾಗಿ ಬರುತ್ತಿದೆ. ಸಾವನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜೀವನವು ಹಾಸ್ಯವಲ್ಲ. ಆದರೆ ಇದು ಅಂತಹ ಅದ್ಭುತ ಕೊಡುಗೆ. ನಾವು ಅದರೊಂದಿಗೆ ಏನು ಮಾಡುತ್ತೇವೆ ಎಂಬುದು ನಾವು ಅದನ್ನು ಹೇಗೆ ಬದುಕುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಜೀವನದೊಂದಿಗೆ ನೀವು ಏನು ಮಾಡುತ್ತಿದ್ದೀರಿ ಎಂದು ಯೋಚಿಸಿ. ಜನರು ನೋಯುತ್ತಿದ್ದಾರೆ. ಜನರು ಕಾಲಕಾಲಕ್ಕೆ ದುಃಖಿತರಾಗಿದ್ದಾರೆ ಎಂದು ನನಗೆ ತಿಳಿದಿದೆ. ಜನರು ಕಾಲಕಾಲಕ್ಕೆ ಕೋಪಗೊಂಡಿದ್ದಾರೆ. ನನಗೆ ಅರ್ಥವಾಗಿದೆ. ಯಾಕೆಂದರೆ ನೀವು ಮನುಷ್ಯ ಮತ್ತು ಮನುಷ್ಯನಾಗಿರುವುದು ಕಷ್ಟ. ಮನುಷ್ಯನಾಗಿರುವುದು ಕಠಿಣ. ಆದರೆ ಊಹಿಸಿ ಏನು? ಸಾರ್ವಜನಿಕರೇ, ನಿಮ್ಮಿಗಿಂತ ಉತ್ತಮವಾಗಿ ಯಾರೂ ನಿಮ್ಮನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಜೀವನವು ಮುಖ್ಯವಾಗಿದೆ ಮತ್ತು ಅದು ಮುಗಿದಿಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಒಂದು ಮಾರ್ಗವನ್ನು ಕಂಡುಕೊಳ್ಳಿ. ನೀವು ಅದನ್ನು ಮತ್ತೆ ಒಟ್ಟಿಗೆ ಸೇರಿಸಬಹುದು, ಉತ್ಸಾಹದಿಂದ, ದೃಢತೆಯಿಂದ, ಉದ್ದೇಶದಿಂದ, ಇಚ್ಛೆಯಿಂದ. ಆದರೆ ನೀವು ಸುತ್ತಲೂ ಕುಳಿತು ದುಃಖಿತರಾಗಿದ್ದರೆ, ಕರುಣೆಯ ಪಾರ್ಟಿಗಾಗಿ ಹುಡುಕುತ್ತಿದ್ದರೆ, ನಿಮ್ಮನ್ನು ಉಳಿಸಲು ಯಾರಿಗಾದರೂ ಹುಡುಕುತ್ತಿದ್ದರೆ, ನೀವು ನೋವಿನ ಜಗತ್ತಿನಲ್ಲಿ ಇರುತ್ತೀರಿ. ಕರುಣೆಯ ಆ ಹುಚ್ಚುತನವನ್ನು ನಿಲ್ಲಿಸಿ. ಜಗತ್ತು ಹೇಗಿದೆಯೋ ಹಾಗೆಯೇ ಇದೆ. ಜನರು ಏನು ಮಾಡುತ್ತಾರೋ ಅದನ್ನು ಮಾಡುತ್ತಾರೆ. ಎಲ್ಲರೂ ಯೋಗ್ಯರಲ್ಲ. ಎಲ್ಲರೂ ನಿಮಗೆ ಒಳ್ಳೆಯದನ್ನು ಬಯಸುವುದಿಲ್ಲ. ಮತ್ತು ನೀವು ಕೆಟ್ಟ ದಿನವನ್ನು ಹೊಂದಿದ್ದೀರಿ ಎಂದು ಜಗತ್ತು ನಿಲ್ಲುವುದಿಲ್ಲ. ನೀವು ಉತ್ತಮ ದಿನವನ್ನು ಹೊಂದಿದ್ದೀರಿ, ಏಕೆಂದರೆ ನೀವು ಇನ್ನೂ ಜೀವಂತವಾಗಿದ್ದೀರಿ. ಅಂದರೆ ಅದು ಉತ್ತಮ ದಿನ. ಬಹುಶಃ ಅದು ಒಂದು ಶ್ರೇಷ್ಠ ದಿನವಾಗಿರಲಿಲ್ಲ, ಆದರೆ ಅದು ಒಂದು ಉತ್ತಮ ದಿನವಾಗಿತ್ತು, ಏಕೆಂದರೆ ನೀವು ಅದನ್ನು ಮಾಡಿದ್ದೀರಿ ಮತ್ತು ನೀವು ಇನ್ನೂ ಜೀವಂತವಾಗಿದ್ದೀರಿ. ಎಲ್ಲರೂ ಬೀಳುತ್ತಾರೆ. ಎಲ್ಲರೂ ಕೆಳಗೆ ಬೀಳುತ್ತಾರೆ. ಆದರೆ ನೀವು ಅಲ್ಲಿ ಉಳಿಯಬೇಕಾಗಿಲ್ಲ. ನಾನು ಯಾವಾಗಲೂ ಹೇಳುವಂತೆ ಎದ್ದು ನಿಲ್ಲಿ ಮತ್ತು ಮುಂದೆ ತಳ್ಳುತ್ತಲೇ ಇರಿ. ನಿಮ್ಮನ್ನು ಪಡೆಯಲು ಯಾರೂ ಅಲ್ಲಿಗೆ ಕೆಳಗೆ ಬರುತ್ತಿಲ್ಲ. ನೀವು ಎದ್ದೇಳಬೇಕು. ನೀವು ಇರಬೇಕಾಗಿಲ್ಲದ ಪರಿಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ಎಳೆಯಲು ಯಾರಿಗಾದರೂ ಹುಡುಕುವುದನ್ನು ನಿಲ್ಲಿಸಿ. ನಾನು ಈ ವ್ಯಕ್ತಿಯನ್ನು ಹುಡುಕುತ್ತಿದ್ದೇನೆ. ನಾನು ಆ ವ್ಯಕ್ತಿಯನ್ನು ನನ್ನನ್ನು ರಕ್ಷಿಸಲು ಹುಡುಕುತ್ತಿದ್ದೇನೆ. ಇಲ್ಲ, ನೀವೇ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ಅದನ್ನು ಕಂಡುಕೊಳ್ಳಿ. ನಿಮ್ಮನ್ನು ಉಳಿಸಲು ಮತ್ತು ನಿಮ್ಮ ಗೊಂದಲದಿಂದ ನಿಮ್ಮನ್ನು ಹೊರಹಾಕಲು ಎಲ್ಲರಿಗಾಗಿ ನೋಡಬೇಡಿ.
ಕೆಲವೊಮ್ಮೆ ನಿಮ್ಮ ಗೊಂದಲದಿಂದ ನೀವೇ ಹೊರಬನ್ನಿ. ನಿಮ್ಮನ್ನು ಸಂತೋಷಪಡಿಸಲು ಇತರರ ಮೇಲೆ ಅವಲಂಬಿತರಾಗಬೇಡಿ. ಇಂದು ನೀವು ಹೊಂದಿರುವುದಕ್ಕಿಂತ ಉತ್ತಮ ಜೀವನವನ್ನು ನೀಡಲು ಇತರರ ಮೇಲೆ ಅವಲಂಬಿತರಾಗಬೇಡಿ. ನೀವು ನಿಮ್ಮ ಮೇಲೆ ಅವಲಂಬಿತರಾಗುವ ಬದಲು ಇತರ ಜನರ ಮೇಲೆ ಅವಲಂಬಿತರಾಗಿದ್ದೀರಿ. ನಿಮ್ಮ ಬಗ್ಗೆ ಸ್ವಲ್ಪ ಪ್ರಾಮಾಣಿಕತೆ ಇರಲಿ. ನಿಮ್ಮ ನೈತಿಕತೆ ಮತ್ತು ನಿಮ್ಮ ತತ್ವಗಳ ಮೇಲೆ ನಿಲ್ಲಿ. ನಿಮ್ಮನ್ನು ನೀವೇ ಮಾರಿಕೊಳ್ಳುವುದನ್ನು ನಿಲ್ಲಿಸಿ. ನೀವು ಮೊದಲಿನಿಂದ ಪ್ರಾರಂಭಿಸಬೇಕಾಗಿಲ್ಲ, ಇಂದೇ ಪ್ರಾರಂಭಿಸಿ. ಏನನ್ನಾದರೂ ಮಾಡಿ ಮತ್ತು ಅದನ್ನು ಇಂದೇ ಮಾಡಿ. ನಿಮಗೆ ಇನ್ನೆಷ್ಟು ಸಮಯ ಉಳಿದಿದೆ ಎಂದು ನೀವು ಭಾವಿಸುತ್ತೀರಿ? ನೀವು ಶಾಶ್ವತವಾಗಿ ಮುಂದುವರಿಯುವಂತೆ ನಿಮ್ಮ ಜೀವನವನ್ನು ಬದುಕಬೇಡಿ. ನೀವು ದುಃಖಿತರಾಗಿರಲು ಮಾತ್ರ ಒಳ್ಳೆಯವರು ಎಂದು ಊಹಿಸಿ ನಿಮ್ಮ ಜೀವನವನ್ನು ಬದುಕಬೇಡಿ. ಸುಲಭವಾಗಿ ಹೊಂದಿದವರಿಗೆ ಕಠಿಣತೆಯೂ ತಿಳಿದಿಲ್ಲ ಎಂದು ನಾನು ಈಗಲೇ ನಿಮಗೆ ಹೇಳುತ್ತೇನೆ. ಸುಲಭವಾಗಿ ಹೊಂದಿದವರಿಗೆ ಕಠಿಣತೆಯ ಮಹತ್ವವು ಅರ್ಥವಾಗುವುದಿಲ್ಲ. ಅವರಿಂದ ಶಕ್ತಿಗಾಗಿ ನೋಡಲು ನೀವು ಧೈರ್ಯ ಮಾಡಬೇಡಿ. ಹಾಗೆ ಕೆಲಸ ಮಾಡುವುದಿಲ್ಲ. ಅದನ್ನು ಬದಿಗಿರಿಸಿ ಮತ್ತು ನಿಮ್ಮ ಜೀವನದೊಂದಿಗೆ ಉತ್ತಮವಾಗಿ ಮಾಡಿ. ಅದನ್ನು ಪುನರ್ನಿರ್ಮಿಸಿ. ನಿಮ್ಮ ಕಾರ್ಯಗಳು ನಿಮ್ಮ ನೆಪಗಳಿಗಿಂತ ಜೋರಾಗಿ ಮಾತನಾಡಲಿ. ನಿಮ್ಮ ಕಾರ್ಯಗಳು ನಿಮ್ಮ ದೌರ್ಬಲ್ಯಕ್ಕಿಂತ ಜೋರಾಗಿ ಮಾತನಾಡಲಿ. ನಿಮ್ಮ ಕಾರ್ಯಗಳು ನಿಮ್ಮ ರಕ್ತನಾಳಗಳ ಮೂಲಕ ಹರಿಯಲಿ. ನಿಮ್ಮ ಜೀವನವನ್ನು ನೀವು ಪುನರ್ನಿರ್ಮಿಸುತ್ತೀರಿ. ಆದರೆ ನಿಮ್ಮನ್ನು ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಉತ್ತಮಗೊಳಿಸಲು ನೀವು ನಿಮ್ಮನ್ನು ಅನ್ವಯಿಸುತ್ತಿದ್ದರೆ ನೀವು ಮುರಿದು ಹೋಗಿಯೇ ಉಳಿಯುತ್ತೀರಿ. ದೌರ್ಬಲ್ಯ ಸಾಕು. ನೀವು ನೆಪಗಳು ಮತ್ತು ದೌರ್ಬಲ್ಯಕ್ಕಾಗಿ ಹೆಚ್ಚು ಶ್ರಮವನ್ನು ಹಾಕುತ್ತೀರಿ. ಆದರೆ ನೀವು ಬಲಶಾಲಿಯಾಗಲು ಒಂದು ಮಾರ್ಗವನ್ನು ಕಂಡುಕೊಳ್ಳಲು ನಿರಾಕರಿಸುತ್ತೀರಿ. ನೀವು ಒಬ್ಬ ಪುರುಷರಾಗಿದ್ದರೆ ನೀವು ಉತ್ತಮ ಪುರುಷರಾಗಿರುವುದು ಉತ್ತಮ. ನೀವು ಒಬ್ಬ ಮಹಿಳೆಯಾಗಿದ್ದರೆ ನೀವು ಉತ್ತಮ ಮಹಿಳೆಯಾಗಿರುವುದು ಉತ್ತಮ. ನಾವು ಪ್ರತಿದಿನವೂ ನಮ್ಮ ಜೀವನಕ್ಕಾಗಿ ಹೋರಾಡುತ್ತಿದ್ದೇವೆ. ನಿಮ್ಮ ಜೀವನವನ್ನು ಕೊಲ್ಲಬೇಡಿ. ಕೆಲವೊಮ್ಮೆ ವಿಷಯಗಳು ಮುರಿದು ಹೋದಾಗ ಅವು ಶಾಶ್ವತವಾಗಿ ಮುರಿದು ಹೋಗಿವೆ ಎಂದು ಅರ್ಥವಲ್ಲ. ನಿಲ್ಲಲು ಮತ್ತು ಜೀವನದ ಮೂಲಕ ತಳ್ಳಲು ಒಂದು ಮಾರ್ಗವನ್ನು ಕಂಡುಕೊಳ್ಳಿ ಮತ್ತು ಮುಂದೆ ಹೋಗುತ್ತಲೇ ಇರಿ. ಉತ್ಪಾದಕರಾಗಿರಿ, ಬಲವಾಗಿರಿ, ಎಂದಿಗೂ ಬಿಟ್ಟುಕೊಡಬೇಡಿ ಮತ್ತು ನನ್ನ ಹೃದಯದ ಆಳದಿಂದ ನಿಮ್ಮ ವ್ಯವಹಾರವನ್ನು ನಡೆಸಿ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.